ರೀ ಬಂದರಿ. ಇಲ್ಲಿ ಪಾಪುನ ಒಂಚೂರು ನೋಡಿ ಬರ್ತೀನಿ ರೀ. ಈಕಿ ಬರ್ತಾ ಇದ್ದಾಳೆ, ಮುಸ್ಕ ತೆಗಿಬಾರ್ದು. ನನ್ನ ಮಗನ ನೋಡಿ ಕಣ್ಣು ಹಾಕ್ಬಿಟ್ಲ ಅಂದ್ರೆ ಗಿರಿಜಾ ಯಾಕೆ ಮಲ್ಕೊಂಡಿಲ್ಲ? ಇಲ್ರಿ, ನಿದ್ದೆ ಬರ್ತಾ ಇರಲಿಲ್ಲ, ಸ್ವಲ್ಪ ತಲೆನೂ ನುಸಾತಿತ್ತು, ಅದಕ್ಕೆ ನಾನು ಮಲ್ಕೊಂಡಿಲ್ಲ. ಯಾಕೋ ಭಾಳ ಚಳಿ ಆದಂಗೆ ಆಗತೈತಿ. ಹೌದಾ, ಸರಿ ಬಿಡು. ನಾನು ಸಂಜೆ ಮುಂದೆ ಕುಪ್ಪಡಿಗೆ ಮಾಡಿಡ್ತೀನಿ. ಕುಪ್ಪಡಿಗೆ ಮಾಡಿಟ್ನಿ ಅಂದ್ರೆ ಎಲ್ಲ ಬರೋಬ್ಬರ ಆಕೈತಿ. ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. 2ನೇ ವಿಡಿಯೋ ಹಾಕ್ತಾ ಇದ್ದೀನಿ ಇವತ್ತು. ತವ್ರ ಮನೆಗೆ ಬಂದಿದ್ದೀನಿ ಅಂತ ಸ್ವಲ್ಪ ಖಾಲಿ ಇದ್ದೀನಿ, ನಾನು ಕೆಲಸ ಜಾಸ್ತಿ ಇಲ್ಲ, ಅದಕ್ಕಾಗಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇವತ್ತು. ಶೋಭಿತಾ ಅನ್ನೋರನ್ನು ನನಗೆ ಕುಪ್ಪಡಿಗೆ ಅಂದರೆ ಏನು ಅಂತ ಕೇಳಿದರು. ಆ ಕುಪ್ಪಡಿಗೆ ಅಂದ್ರೆ ರೀ, ಬೆಂಕಿ ಕೆಂಡ ಕುಳ್ಳು ಇರ್ತಾವಲ್ಲ, ಶಗನಿಂದ ಮಾಡಿರೋದು. ಆ ಕುಳ್ಳನ್ನ ಬೆಂಕಿಯಲ್ಲಿ ಇದನ್ನು ಮಾಡಿ ಕೆಂಡದಲ್ಲಿ ನಾವು ನಿಗಿ ಕಿಚ್ಚ ಮಾಡಿಬಿಟ್ಟು ಹೊರಸಿರುತ್ತೆ, ಹೊರಸು ಕೆಳಗೆ ಇಡಬೇಕು. ನಾನು ಈಗ ಹೊರಸು ಸಿಕ್ಕಿಲ್ಲ ನನಗೆ, ಈ ಎಲ್ಲೂ ಇಮ್ಯಾಜಿಷನ್ ಒಳಗೆ ಹೊರಸು ಸಿಗಲಿಲ್ಲ ನನಗೆ. ಮತ್ತು ಕುಪ್ಪಡಿಗೆನೂ ನಾನು ನಿಮ್ಗೆ ತೋರಿಸ್ಬೇಕನ್ನೇ ಅದು ಸಿಗಲೇ ಇಲ್ಲ, ಹುಡುಕ್ದೆ ಸರ್ಚ್ ಮಾಡಿದೆ ಸಿಗಲಿಲ್ಲ ನನಗೆ. ಹಾಗಾಗಿ ನಾನು ಸುಮ್ಮನೆ ಆಗಿದ್ದೀನಿ, ಅದಕ್ಕೆ ಬೆಡ್ಡೆ ತೋರಿಸ್ತಾ ಇರೋದು ನಿಮ್ಗೆ. ಅದನ್ನು ಕುಪ್ಪಡಿಗೆ ಇಟ್ಟು ಕಾಸ್ಕೊಳ್ಳೋದ್ರಿಂದ ಹೆಣ್ಮಕ್ಳಿಗೆ ನಡ ಹೊಟ್ಟೆ ಎಲ್ಲ ಗಟ್ಟಿ ಆಗುತ್ತೆ. ಹೊಟ್ಟೆ ಬೊಜ್ಜು ಏನಾರು ಬಂದರೆ ಕರಗುತ್ತೆ. ಇಷ್ಟೇ ರೀ, ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಬೈತೀರ ಮತ್ತು. ನಾ ಅದಕ್ಕೆ ಹೇಳೋದು ಗಿರ್ಜಾ ನಿಂಗೆ, ಕುಪ್ಪಡಿಗೆ ಇಟ್ಕೋ ಅಂದ್ರೆ ನಡ ಹೊಡಿತೈತೆ ಅಂತ ನೀವು ಒಲ್ಲೆ ಅಂತೀಯ. ಅದನ್ನ ಇಟ್ಕೊಂಡ್ರೆ ನಡ ಕಣ್ಣು ಎಲ್ಲ ಸ್ವಚ್ಛಕ್ಕೆ ಗೊತ್ತೈತನ. ಕಣ್ಣು ಚಂದಮ್ಗೆ ಕಾಣ್ತಾವ, ಬಾಯಿ ಮಾಡಿ ಕಾಸ್ಕೊಳ್ತೀನಂತ ಹಲ್ಗಟ್ಟಕ್ಕವ, ಹೊಟ್ಟೆ ಎಲ್ಲ ಬೊಜ್ಜೆಲ್ಲ ಕರಗ್ತತಿ. ಮತ್ತು ತಲೆ ಕಾಸ್ಕೊಳ್ಳೋದ್ರಿಂದ ತಲೆ ಎಲ್ಲ ನಾವು ಎರೆದಿರ್ತೀವಲ್ಲ ಎಣ್ಣೆ ಹಚ್ಚಿ, ಅದೆಲ್ಲ ಹೋಗ್ತೈತಿ. ಮತ್ತು ಅದನ್ನ ನೀವು ಕಾಸ್ಕೋಬೇಕು. ನೀನು ನಾ ಯಾಕಂತೀವ, ಕುರ್ಚಿ ಮೇಲೆ ಕುಂತಾದರೂ ಕಾಸ್ಕೋ. ಆಯಿತು, ಇವತ್ತು ನಿಗಿ ಕಿಚ್ಚ ಮಾಡಿ ಇಡು, ಕಾಯಿಸ್ಕೋತೀನಿ ನಾನು. ಪಾಪು ಏನು ಮಾಡತ್ತಾಳ, ಮಕ್ಕೊಂಡಾಳ? ಮಗು ಅಳ್ತಾ ಇದೆ, ಹಾಕಿದ್ಯಾ? ತೆಗೆದು ಚೂರು ಗಾಳಿ ಆಡಲಿ. ಹಿಂಗೆಲ್ಲ ಇಷ್ಟು ದೊಡ್ಡ ಬ್ಲ್ಯಾಂಕೆಟನ್ನ ಹಾಕಬಾರ್ದು ಗಿರ್ಜಾ, ಮಗುಗೆ ಉಸಿರು ಕಡ್ದಂಗೆ ಆಕೈತಿ. ನೀ ಹಿಂಗೆ ಮುಸುಕು ಹಾಕಿದ್ರೆ ಹೆಂಗೆ ಪಾಪದ ಅಳ್ತಾ ಐತಿ. ತೆಗೆದು ಹಾಲು ಕುಡಿಸು. ಸರಿ ಕುಡಿಸ್ತೀನಿ. ನಂಗೊಂದು ಸ್ವಲ್ಪ ಚಾ ಮಾಡ್ಕೊಂಬರು, ಗಂಟ್ಲು ಒಣಗಾತೈತಿ. ಆಯಿತು. ಮಗುನ ನೋಡ್ಬೇಕಂತ ಬಂದ್ರೆ ಮುಸುಕು ಹಾಕಿದಾಳೆ, ಎಷ್ಟು ಕೆಟ್ಟಿದ್ದಾಳೆ ನೋಡು. ಅಲ್ಲ, ಎಲ್ಲ ಕೆಲಸ ಮುಗಿಸಿ ಎಲ್ಲ ತಿನ್ನೋದೆಲ್ಲ ಮಾಡಿಕೊಟ್ಟೆ ಬಂದಿದ್ದೀನಿ. ಒಂಚೂರು ಕೂಸಿನ ಎತ್ಕೋಬೇಕು ಅಂತ. ಏನು ನನಗೇನು ಮಕ್ಕಳು ಆಗಿಲ್ಲೋ ಏನು? 2 ಬಂಗಾರ ಅಂತ ಮಕ್ಕಳದಾವ, ಆದರೂ ಮಕ್ಕಳ ಮೇಲೆ ಭೇದ ಭಾವ ಮಾಡಬಾರ್ದಂತ ನನ್ನ ಕೂಸಿನ ಎತ್ಕೊಳಕ್ಕೆ ಬಂದ್ರೆ ಹೆಂಗೆ ಮುಸುಕು ಹಾಕೋದ್ಲು ನೋಡು. ಏನಪ್ಪ, ಯಾರನ್ನ ಏನು ನಂಬೋದು? ಬಂದ್ಬಿಡ್ತಾ ಎತ್ಕೊಳಕ್ಕೆ. ಈಕಿನ ಎತ್ಕೊಂಡು ಕಾಲಿಕೊಂಡಿರ್ಬೇಕಂತ. ಅಯ್ಯೋ, ಎಷ್ಟಾಗಿ ಸುಮ್ಮನಿರೆ ನೀನು, ಮಾರೈತಿ. ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತೀನಿ ನೋಡು. ತೆಗೆದ ತಕ್ಷಣ ಮತ್ತೆ ಕಣ್ಣು ಮುಂಚೆ ನಿದ್ದೆ ಮಾಡ್ತಾಳೆ. ಅಂದರೆ ಈಕೆಗೆ ಗಾಳಿ ಸೌಂಡ್, ಗಾಳಿ ಇರ್ಬೇಕನ್ನಿಸ್ತತಿ. ಬೆಳಕು ಗಾಳಿ ಇದ್ರೆ ಚಲೋ ತಂಗೆ ಆಡ್ತಾಳೆ ಈಕೆ. ನೋಡಿ ಅತ್ತೆ, ಅವನ ಮನೆಗೆ ಬಂದು ಎಷ್ಟೊತ್ತಾಯ್ತು, ಇವಳು ಇನ್ನೂ ಬಂದಿಲ್ಲ. ಬರಲಿ, ಅದಕ್ಕೆ ಬಡ್ಕೊಳ್ಳೋತಾನೆ ನಿನಗೆ. ಅದಕ್ಕೆ ಬಡ್ಕೊಳ್ಳೋದು ನಾನು. ಅಲ್ಲ, ಹೆಣ್ಮಕ್ಳನ್ನ ಸಾಲಿ ಕಲಿಸ್ಬಾರ್ದು ಹೋಗ್ತಾನೆ. ಲಘು ಮದುವೆ ಮಾಡಿಕೊಟ್ರೆ ಮುಗಿದೋಕತಿ. ನೀನು ನನ್ನ ಮಗಳು ಕಲೀಲಿ ಅಂತ ನೀ ಮಾಡೋಕೋದಿ, ನಿನ್ನ ಮಗಳು ನಿನ್ನ ತಲೆನೇ ಮೆರೆಸ್ತಾಳೆ. ಹೌದು ಅತ್ತೆ, ನಾನು ನನ್ನ ಮಗಳು ಚಂದನ್ಗೆ ಕಲೀಲಿ ಮಾಡಲಿ ಅಂತ ಮಾಡೋಕೋದೆ. ಇವಳು ನೋಡಿದ್ರೆ ಈ ರೀತಿ ಮಾಡ್ತಾ ಇದ್ದಾಳೆ. ಏನು ಮಾಡೋದು? ಈಕೆ ಬರಲಿ ಇವತ್ತು ಮನೆಗೆ, ಪ್ರಾಚಾರನ ಬಿಡಿಸ್ತಾನಕ್ಕೆ. ಈಕೆ ನಾಳಿಂದ ಹೋಗಬಾರ್ದು ಎಲ್ಲಿ ಸಾಲಿ ಪಾಲಿ. ಬಂದು ನೋಡತ್ತೆ, ಒಯ್ಯಾರ ಮಾಡ್ಕೊಂತ ಕುಣ್ಕೊಂತಾನೆ ಬರತ್ತಾಳ ಮನೆಗೆ, ಚಪ್ಪಲ್ ಕಳೆಯತ್ತಾಳ ಬಾಗಿಲ್ದಾಗ. ಹಾಯ್ ಮಾಮ್, ಹಾಯ್ ಓಲ್ಡ್ ಲೇಡಿ. ಏನೇ ಓಲ್ಡ್ ಲೇಡಿ ಅನ್ಕೊಂತ? ಏನಂಗಂದ್ರೆ ಯಾಕಜ್ಜಿ ಮುಖ ಅಷ್ಟೊಂದು ಸಿಟ್ಟಾಗಿ ಮಾಡ್ಕೊಂಡಿದ್ದಿ? ಯಾಕೆ, ಏನಾಯ್ತು? ಅಲ್ಲ, ಅಮ್ಮ ಏನಾದರೂ ನಿಂಗೆ ಊಟ ಕೊಟ್ಟಿಲ್ಲ ಏನು? ಬೇಜಾರಲ್ಲಿದ್ದೀಯಲ್ಲ, ಮುಖ ಇಷ್ಟೊಂದು ಸಿಟ್ಟು ನನ್ನ ಮೇಲ? ಓವರ್ ಆ್ಯಕ್ಟಿಂಗ್ ರಾಣಿ. ಅಲ್ಲ, ನಿಮ್ಮನ್ನ ಬಂದು ಎಷ್ಟೊತ್ತಾಯ್ತು? ಇಷ್ಟೊತ್ತನ ಎಲ್ಲಿಗೆ ಹೋಗಿದ್ದೆ? ಅವನಜ್ಜಿ ಅವನು ಹುಡುಕಿನ ಇಷ್ಟೊತ್ತಾಯ್ತು. ಅಲ್ಲ, ಒಂಚೂರು ನಿಂತು ಕರ್ಕೊಂಬರ್ಬೇಕನ್ನಲ್ಲ, ನಾನು ಬಿಟ್ಟು ಹೋಗಿದ್ದಾನೆ? ಇಲ್ಲ ಅಜ್ಜಿ, ನಾನು ಅವನ್ನೇ ಹುಡ್ಕೊತ ಇದ್ದೆ. ಅವನು ನಾನು ಕೇಳ್ದೆ ದೋಸ್ತ್ಕೋ ಜೋಡಿ ಹಟ್ಟಿ ಹೊಡ್ಕೊಂತ ಬಿಟ್ಟು ಹೋಗಿ ಈಗ ಲಘು ಮನೆಗೆ ಬಂದಿದ್ದಾನೆ ನೋಡು. ಎಷ್ಟೇ ಸುಳ್ಳು ಮಾತಾಡ್ತಿ? ಅವ್ನ ಮನೆಗೆ ಬಂದು 2 ತಾಸು ಆಗಕ್ಕೆ ಬಂತು, ಇಷ್ಟೊತ್ತಾದರೂ ನೀನು ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿ ಹರಗಿಡಕ್ಕೆ ಹೋಗಿದ್ದೆ? ಯಾವನ ಜೊತೆ ಹೋಗಿದ್ದೆ? ಅಜ್ಜಿ ಏನು ಮಾತಾಡತ್ತೀಯ? ತಿರುಗಿ ಈ ಕಡೆ. ಅಮ್ಮ ನಿಜ ಹೇಳೆ, ಎಲ್ಲೇ ಹೋಗಿದ್ದೆ ನೀನು? ಯಾವನ ಜೊತೆ ಲಲ್ಲೆ ಹೊಡಿಯಕ್ಕೆ ಹೋಗಿದ್ದೆ? ಏನು ಹೇಳ್ತಾ ಇದೆಯಮ್ಮ? ನಾನೆಲ್ಲಿ ಹೋಗಿದ್ದೀನಿ? ನಾನು ಯಾರ ಜೊತೆನೂ ಹೋಗಿಲ್ಲ. ಸೀದಾ ಕಾಲೇಜ್ಗೆ ಹೋಗಿದ್ದು. ಕಾಲೇಜ್ ಮುಗಿದ್ಮೇಲೆ ಲೈಬ್ರರಿಗೆ ಹೋಗಿ ಓದ್ಕೊಂಡು ಮನೆಗೆ ಬರ್ತಾ ಇದ್ದೀನಮ್ಮ. ನಾನು ಯಾರ ಜೊತೆ ಎಲ್ಲೂ ಹೋಗಿಲ್ಲಮ್ಮ. ನಿಜ ಬೊಗಳ್ತೀಯ ಅಥವಾ ಕೆನ್ನಿಗೆ 2 ಬಾರಿಸ್ಲಾ? ನಡಿ ರೂಮಲ್ಲಿ ಬೀಳ್ ನಡಿ. ಇನ್ನು ಒಟ್ಟು ಯಾವ ಕಾಲೇಜಿಲ್ಲ ಏನಿಲ್ಲ, ಎಲ್ಲ ಬಿಟ್ಟು ನಾಳಿಂದನೇ ಗಂಡು ನೋಡ್ತೀವಿ. ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಷ್ಟೇ. ನಡಿ ಬಿಡಮ್ಮ, ಕೆನ್ನೆ ಬಿಡಿದನ. ಯಾಕೆ ಈ ರೀತಿ ಹಿಡ್ಕೊಂಡು ನನ್ನ ನೋಡು? ನೀವು ಈ ರೀತಿ ಮಾಡ್ತಾರ ಸರಿಯಲ್ಲ. ಅಜ್ಜಿ ನೀನು ಈ ಕಡೆ ತಿರುತ್ತೀಯ, ಆ ಕಡೆ ಅಮ್ಮ ತಿರುತ್ತಾಳೆ. ಏನಿದು ನೀವು ಮಾಡ್ತಾ ಇರೋದು? ಈ ಚಸ್ಮಾ ಈ ಡ್ರೆಸ್ಸು ತೆಗೆದು ನಾಯಿ ಹಂಗೆ ಇರಬೇಕು. ಅದನ್ನು ಬಿಟ್ಟು ನೀನು ಹೊರಗೆ ಹೋಗ್ತೀನಿ ಮಾಡ್ತೀನಿ ಅಂದರೆ ನಮ್ಮ ಮನೇಲಿ ನೀನು ಇರಲೇಬೇಡ. ನಿನ್ನಂಥ ಮೊಮ್ಮಗಳು ಹುಟ್ಟೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ. ಅಲ್ಲ, ಮಾನ ಮರ್ಯಾದೆ ತೆಗಿಯಕ್ಕೆ ನಿಂತೀನಿ. ಯಾವನ ಜೊತೆ ಬೈಕ್ ಮೇಲೆ ಹೋಗಿದ್ದೆ? ಬೈಕಾಜಿ ಯಾರು ಹೇಳಿದ್ರು ನನ್ನ ಬಗ್ಗೆ? ಯಾರಕ್ಕೆ ಹೇಳ್ತಾರೆ? ನಿಮ್ಮ ಅಣ್ಣನೇ.
ನೀನು ಯಾವಂದ ಜೊತೆ ಬೈಕ್ ಮೇಲೆ ಕುಂತಿರೋದು ನೋಡಿ ಅವ್ನು ನೀನೆಲ್ಲ ಹುಡುಕ್ತಾ ಇದ್ದಂತೆ. ನೀನು ಯಾವಂದ ಜೊತೆ ಬೈಕ್ ಮೇಲೆ ಕುತ್ಕೊಂಡು ಕಿಸಿ ಕಿಸಿ ಅಂತ ನಲ್ಲೇ ಹೊಡಿತಾ ಇದೀಯಾ? ಇಲ್ಲ ಅಜ್ಜಿ, ನಾನು ಯಾವತ್ತೂ ಯಾರ ಬೈಕಲ್ಲೂ ಹೋಗಿಲ್ಲ. ಅದು ಅದು ನಾನು ಬರ್ತಾ ಇದ್ನ, ಅವ್ನು ಚುಡಾಯಿಸ್ತಾ ಇದ್ದ. ಅವು ನನ್ನ ಫ್ರೆಂಡ್ಸ್ ಎಲ್ಲ ಸೀನಿಯರ್ಸ್ ಇರ್ತಾರಲ್ಲ, ಅವ್ರು ಹೋಗಿ ಅವನ ಹತ್ರ ರ್ಯಾಗಿಂಗ್ ಮಾಡು, ಅವನ ನಕ್ಕೊಂತ ಅವಂಗ ಐ ಲವ್ ಯು ಅಂತ ಹೇಳಿ ಬಾ ಅಂತ ಹೇಳಿದರು. ಅದಕ್ಕೆ ನಾನು ಹಂಗೆ ಹೇಳಿದ್ದು. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಜ್ಜಿ. ಎಷ್ಟೇ ಸುಳ್ಳು ಮಾತಾಡ್ತೀಯಾ? ಅಲ್ಲಿ ಯಾರೂ ಇರಲಿಲ್ಲಂತೆ. ನೀನು ಹಿಂಗೆ ಸುಳ್ಳು ಮಾತಾಡೋದು ಕಲ್ತು ಬಿಟ್ಟಿದೆಯಲ್ಲ. ನಡಿ, ನಾಳೆಯಿಂದ ಕಾಲೇಜೆಲ್ಲ ಏನು ಇಲ್ಲ. ನಿಮ್ಮಪ್ಪ ಅಂತ ಹೇಳೇ ಹೋಗಿದ್ದಾನೆ ಹೊಲಕ್ಕೆ. ಯಾವ ಕಾಲೇಜಿಗೆ ಕಳ್ಸಂಗಿಲ್ಲ, ಏನೂ ಇಲ್ಲ. ನಮ್ಮ ಮನೆ ಮಾನ ಮರ್ಯಾದೆ ತೆಗಿಯಾಕ ನಿಂತಾಳಕಿ, ಹೋಗಂಗಿಲ್ಲ ಅಂತೇಳಿ ಕರ್ಕೊಂಡೋಗಿ ಒಳಗೆ ಬಿಡಕಿನಾ? ನಡಿಯೇ, ಒಳಗೆ ನಡಿ. ಅಯ್ಯೋ ಬಿಡಮ್ಮ, ನಾನು ಬರಲ್ಲ, ಬಿಡಮ್ಮ. ಅಯ್ಯೋ ಈಕೆ ಇಲ್ಲೇ ಅದಾಳಲ್ಲ, ಏನಂತ ಕೇಳ್ತಾಳೇನು? ರೀ, ಏನು ಮಾಡ್ತಾ ಇದ್ರಿ? ಅಲ್ಲ, ನಾನು ಇಡೀ ಮನೆ ಎಲ್ಲ ಹುಡುಕ್ದೆ, ಹಿತ್ಲು ಎಲ್ಲ ಹುಡುಕ್ತೀರಿ, ಎಲ್ಲೂ ಕಾಣಲಿಲ್ಲ. ಇಲ್ಲೇನು ಮಾಡ್ತಾ ಇದ್ದೀರಿ ಈ ಹಿತ್ಲಲ್ಲಿ? ಏನಿಲ್ಲ, ನನ್ನ ಫ್ರೆಂಡ್ ಬಂದಿದ್ದ, ಮಾತಾಡ್ತಾ ಇದ್ದೆ. ಯಾಕೆ ಎಲ್ಲ ನೀನು ಕೇಳೇ ಮಾಡಬೇಕಾ? ಇಲ್ಲ ರೀ, ಮನೆಯೆಲ್ಲ ಹುಡುಕ್ದೆ. ನೀವು ಮನೇಲೇ ಇದ್ರೆ ಮನೇಲೇ ಇರ್ತಿರಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಏನದು ಗಿಫ್ಟ್ ಬಾಕ್ಸು? ಗಿಫ್ಟ್ ಬಾಕ್ಸಾ? ನನ್ನ ಫ್ರೆಂಡ್ ಬಂದಿದ್ದ, ಅವನದೇನೋ ಬರ್ತಡೇ ಅಂತೆ. ಅದಕ್ಕೆ ನಾಳೆ ಒಯ್ತಾನಂತ. ಮನೇಲಿ ಇಟ್ರೆ ಎಲ್ಲ ಮಕ್ಕಳು ಹರಿದಾಕ್ತಾರ. ನಿಮ್ಮ ಮನೇಲಿ ಹುಡುಗರು ಇಲ್ಲ ಅಂತೆಲ್ಲ ಹೆಂಗೋ ಇಟ್ಕೊಂಡಿರು, ನಾಳೆ ಕೊಡು ಅಂತ ನನ್ನ ಫ್ರೆಂಡಿಗೆ ಕೊಡಬೇಕು ಅಂತ ಅಂದ. ಏನೋ ಚಾಕ್ಲೇಟ್ ಬಾಕ್ಸ್ ಇಟ್ಟಿದ್ದಾನಂತ ಅದರಲ್ಲಿ. ಹೌದಾ? ನಾನು ಏನೋ ಅನ್ಕೊಂಡೆ. ಸರಿ ಸರಿ, ಊಟ ಮಾಡಿ ಅಡುಗೆ ಮಾಡಿದೆಯಾ ತಾನೇ? ಹಾಂ ರೀ, ಊಟಕ್ಕೆ ಕರಿಯೋಕ್ಕೆ ಹುಡುಕ್ತಾ ಇದ್ದೆ ನಿಮ್ಮನ್ನ. ಬರ್ರಿ ಊಟ ಮಾಡು ಅಂದ್ರೆ. ಅಪ್ಪ ಅವ್ವ ಊಟ ಮಾಡಿದ್ರಾ? ಇನ್ನೂ ಇಲ್ಲ ರೀ, ಅವರು ನಿಮ್ಮ ಜೊತೆ ಮಾಡ್ತಾರಂತೆ, ಅದನ್ನೇ ಕೇಳಿದೆ ನಾನು. ಊಟ ಮಾಡ್ತಾರಂತೆ ರೀ. ಸಾಯಂಕಾಲ ಪಾಯಸ ಮಾಡ್ತೀನಿ, ಶಾವ್ಗಿ ಮತ್ತು ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ ತೊಗೊಂಬರಿ. ಇವತ್ತು ಪಾಯಸ ಮಾಡೋಣ. ಅತ್ತೆ ಮಾವ ಬಂದು ಖುಷಿಲಿ ಏನೂ ಮಾಡೇ ಇಲ್ಲ. ಸರಿ ಆಯಿತು, ಬರುವಾಗ ತೊಗೊಂಬರ್ತೀನಿ. ಸರಿ ರೀ, ಬನ್ನಿ ಊಟಕ್ಕೆ. ಹಾಂ ಬರ್ತೀನಿ, ನೀನು ನಡಿ ಒಳಗೆ. ಏನೋ ಮುಚ್ಚಿಡ್ತಾ ಇದ್ದಾರೆ ಇವರು. ಕಂಡು ಹಿಡಿಬೇಕು, ಕಂಡು ಹಿಡಿತೀನಿ.